ಇದು ಗಿಡ ಸರ್, ಕುರಿಯೊಂಟೆ ಗಿಡ ಅಂತೀವಿ ನಾವು. ಕುರಿಯೊಂಟೆ ಗಿಡ ಅಂದರೆ ಇದು ನಾವು ಹಿಂದೆಲ್ಲ ನಮ್ಮ ತಂದೆಯವ್ರ ಕಾಲದಲ್ಲಿ, ನಮ್ಮ ತಾತರವ್ರ ಕಾಲದಲ್ಲಿ ಅವಾಗೆಲ್ಲ ಟೈಮುಗಳು ಸಮಯಗಳು ಗೊತ್ತಿರಲಿಲ್ಲ ಸರ್. ಆವಾಗ ಏನು ಮಾಡ್ತಿದ್ವಿ ಅಂದರೆ ಪ್ರತಿದಿನ ನಾವು 10 ಕಿಲೋಮೀಟ್ರ್, 15 ಕಿಲೋಮೀಟ್ರ್, 20 ಕಿಲೋಮೀಟ್ರ್ ಕಾಡಿಗೆ ಹೋಗಬೇಕು. ಪ್ರತಿದಿನ ಕಾಡಿಗೆ ಹೋಗ್ತೀವಿ. ಕಾಡಲ್ಲಿ ಸಿಗುವಂಥ ಗೆಡ್ಡೆ ಗೆಣಸು, ಸೊಪ್ಪು ಸೌದೆ ಮತ್ತು ಜೇನುತುಪ್ಪ ಇದನ್ನು ಕಲೆಕ್ಟ್ ಮಾಡ್ಕೊಂಡು ಬರ್ತಾಯಿರ್ತೀವಿ. ಪ್ರತಿದಿನ ಹೋಗ್ತಿರ್ತೀವಿ 15-20 ಕಿಲೋಮೀಟ್ರು. ಆವಾಗ ಸಮಯ ಗೊತ್ತಿರಲ್ಲ. ಯಾವ ರೀತಿ ಅವರು ಸಮಯ ನೋಡ್ತಿದ್ರು, ಯಾವ ರೀತಿ ಬರ್ತಿದ್ರು ಅನ್ನೋದು ಗೊತ್ತಿರಲಿಲ್ಲ. ಇದೊಂದು ಕುರಿಯೊಂಟೆ ಗಿಡ ಅಂತ ಸರ್. ಇದೇನಾಗುತ್ತೆ ಅಂದರೆ 3 ಗಂಟೆ ಕರೆಕ್ಟಾಗಿ ಮೊಗ್ಗಾಗಿ 4 ಗಂಟೆಗೆ ಹೂವಾಗುತ್ತೆ, 5 ಗಂಟೆಗೆ ಮುಚ್ಕೊಳ್ಳುತ್ತೆ. ಈ ಗಿಡ ನೋಡಿ, ಇದನ್ನು ಹೂವನ್ನು ನೋಡಿ ಕಾಡಲ್ಲಿ ಎಲ್ಲ ಕಾಡಿಗೆ ನಾವೆಲ್ಲ ಹೋಗಿರೋರು ಕಾಡಲ್ಲಿ ಏನು ಗಡ್ಡೆ ಗೆಣಸು ಎಲ್ಲ ಕಿತ್ಕೊಂಡು ಈ ಗಿಡ ನೋಡ್ಬಿಟ್ಟು ಹೂವಾದ ತಕ್ಷಣ 3 ಗಂಟೆ ಆಗೋಯ್ತು, ಸಂಜೆ ನಾವು ಇವಾಗ ಮನೆಗೆ ಹೋಗಬೇಕು, ಟೈಮ್ ಆಗೋಯ್ತು ಅಂಥೇಳಿ ನಾವು ಸಮಯವನ್ನು ಪತ್ತೆ ಮಾಡ್ತೀವಿ. ಈ ಗಿಡದಿಂದ ಕರೆಕ್ಟಾಗಿ 3 ಗಂಟೆಗೆ ಮೊಗ್ಗಾಗುತ್ತೆ, 4 ಗಂಟೆಗೆ ಅಲಿಯುತ್ತೆ, 5 ಗಂಟೆಗೆ ಮುಚ್ಕೊಳ್ಳುತ್ತೆ. ಈ ಗಿಡವನ್ನು ನೋಡಿ, ಇದನ್ನು ನೋಡಿ ನಾವು ಸಮಯವನ್ನು ಪತ್ತೆ ಮಾಡಿ ನಾವು ಊರಿಗೆ ಬರ್ತೀವಿ, ನಮ್ಮ ಪೋಡಿಗೆ ಬರ್ತೀವಿ. ನಮ್ಮ ಇಲ್ಲಿ ಬಿಳಿಗಿರಿರಂಗನ ಬೆಟ್ಟದಲ್ಲಿ 9 ಪೋಡುಗಳಿದೆ, ಹಳ್ಳಿಗಳನ್ನ ನಮ್ಮ ಭಾಷೆಯಲ್ಲಿ ಇಲ್ಲಿ ಪೋಡುಗಳಂತ ಕರಿತೀವಿ. ನಮ್ಮ ಪೋಡಿಗೆ ಬರ್ತೀವಿ. ಅದ್ರ ಜೊತೆಯಲ್ಲಿ ಇದು ಕುರಿಯೊಂಟೆ ಗಿಡ, ಇದೊಂದು ಸಮಯವನ್ನು ಪತ್ತೆ ಮಾಡೋದು. ಮತ್ತು ಜೇನು, ತಾವೆಲ್ಲ ಕೇಳಿದಿರಲ್ಲ ಸರ್, ಜೇನು ಅಂದರೆ ಪೊಟ್ರೊಳಗಡೆ ಇರುತ್ತೆ ಜೇನುಗಳು, ಪೊಟ್ರೊಳಗಡೆ. ಮತ್ತು ಈ ಥರ ಚಿಕ್ಕ ಚಿಕ್ಕ ಪೊದೆಗಳಲ್ಲಿ ಚಿಕ್ಕ ಚಿಕ್ಕ ಜೇನುಗಳು ಕಟ್ಟಿರುತ್ತಲ್ಲ, ಅದನ್ನು ಏನಾಗುತ್ತೆ ಅಂದರೆ ಜೇನು ಅದು ಕರೆಕ್ಟಾಗಿ 3 ಗಂಟೆಗೆ ಸಮಯಕ್ಕೆ ತಕ್ಕಾಗಿ ರಾಣಿ ನೊಣ ಇರುತ್ತೆ, ರಾಣಿ ಬಾಸು, ಅದನ್ನು ಬಿಟ್ಬಿಟ್ಟು ಈ ಕೆಲಸಗಾರ ನೊಣಗಳಿದ್ದಲ್ಲ ಸರ್, ಕೆಲಸ ಮಾಡುವಂಥವ್ರು ಅವರೆಲ್ಲ 3 ಗಂಟೆ ಕರೆಕ್ಟಾಗಿ ಎಲ್ಲ ಹೊರಗಡೆ ಹಾರಾಡುತ್ತೆ. ಆ ಜೇನನ್ನು ನೋಡಿ ನಾವು ಸಮಯವನ್ನು ಪತ್ತೆ ಮಾಡ್ತೀವಿ. ಮತ್ತು ಈ ಕುರಿಯೊಂಟೆ ಗಿಡ ನೋಡಿ ನಾವು ಸಮಯವನ್ನು ಪತ್ತೆ ಮಾಡ್ತೀವಿ. ಇದೆಲ್ಲ ಇನ್ನೊಂದು ನಾವು ಸೂರ್ಯನ ನಾವು ಒತ್ತು ಅಂತೀವಿ. ಆ ಸೂರ್ಯನ ನೋಡಿ ನಾವು ಸಮಯವನ್ನು ಪತ್ತೆ ಮಾಡ್ತೀವಿ. ಜಾಸ್ತಿ ಅಂದರೆ ಇದು ಕುರಿಯೊಂಟೆ ಗಿಡ ಸರ್. ಇದು ಕರೆಕ್ಟಾಗಿ ಅದೇ ಟೈಮಿಗೆ ಇದು ಹೂವಾಗಿರುತ್ತೆ. ಆ ಹೂವನ್ನು ನೋಡಿ 3 ಗಂಟೆ ಸಂಜೆ ಆಗೋಯ್ತು, ಎಲ್ಲ ಪೋಡಿಗೆ ಹೋಗೋಣ, ನಮ್ಮ ಮನೆಗಳಿಗೆ ಹೋಗೋಣ ಅಂಥೇಳಿ ನಾವು ಪೋಡಿಗೆ ಬರ್ತೀವಿ. ಹೀಗೆ ನಾವು ಪ್ರತಿದಿನ ನಾವು ಕಾಡಿಗೆ ಹೋದಾಗೆಲ್ಲ ನಾವು ಇದನ್ನು ಅಬ್ಸರ್ವ್ ಮಾಡ್ಕೊಂಡು ಇದನ್ನು ನೋಡ್ಕೊಂಡು ಬರ್ತೀವಿ ಸರ್. ನಮ್ಮ ಹಿಂದೆಲ್ಲ ನಮ್ಮ ತಂದೆಯವರು ತಾತಂದ್ರ ನಮ್ಮ ಕಾಲದಲ್ಲೆಲ್ಲ ನಾವು ಕಟ್ತಿದ್ದ ಮನೆಗಳು ಈ ಥರ ಇಷ್ಟೇ ಮನೆಗಳು. ಈ ಥರ ಇವಾಗ ಇದು ಹಂಚಾಕಿದ್ದಾರೆ. ಇವಾಗ ಅದು ಬರೀ ಹುಲ್ಲು ಗುಡಿಸಲು ಇಷ್ಟೇ ಉದ್ದ. ಇನ್ನೂ ಚಿಕ್ಕದಾಗಿರೋದು ನಮ್ಮ ಮನೆಗಳು, ಇನ್ನೂ ಚಿಕ್ಕದು. ಯಾಕಂದರೆ ಜಾಸ್ತಿ ಉದ್ದಾಗಿ ಕಟ್ಕೊಳ್ತಿರಲಿಲ್ಲ. ಇದೆ ಸರ್, ಕಟ್ಟಿಗೆ ಮತ್ತು ಹುಲ್ಲು, ಈ ಥರ ಗೋಡೆ ಎಲ್ಲ ಸೊಪ್ಪಲ್ಲೇ ಈ ಥರ ಚಿಕ್ಕದಾಗಿ ಮನೆಗಳಿತ್ತು ಸರ್ ನಮ್ಮದು. ಇವಾಗ ಬರ್ತಾ ಇವಾಗೆಲ್ಲ ಸರ್ಕಾರದಿಂದ ಮನೆಗಳು ಕೊಟ್ಟು ಇವಾಗೆಲ್ಲ ಜಾಸ್ತಿ ಹಂಚಿನ ಮನೆಗಳು, ಸೀಟು ಮನೆಗಳೆಲ್ಲ ಕಟ್ಟಿಸಿಕೊಡ್ತಿದ್ದಾರೆ. ನಮ್ಮ ಹಿಂದೆಲ್ಲ ಇದ್ದದ್ದು ಇಷ್ಟೇ ಸರ್ ಮನೆಗಳು, ಇದಕ್ಕಿಂತ ಚಿಕ್ಕ ಮನೆಗಳು. ಹಿಂಗೆ ಅಂದರೆ ಸರ್ ನಾವು ಅವಾಗಿದ್ದದ್ದು ಅಷ್ಟೇ. ನಾವು ಏನು ದೊಡ್ಡ ಮನೆಗಳನ್ನೊಂದು ಗೊತ್ತಿರಲಿಲ್ಲ. ಇಷ್ಟೇ, ನಾವು ಚಿಕ್ಕದಾಗೇನೆ ಬಗ್ಕೊಂಡು ಹೋಗಬೇಕು, ಬಗ್ಕೊಂಡು ಬರಬೇಕು, ಅಷ್ಟೇ ಸರ್. ಏನದು ಬಿದ್ದರೂ ಕೂಡ ಏನು ಮಾಡಿದ್ರು ಕೂಡ ನಮ್ಗೆ ಏಟಾಗಬಾರ್ದು, ಏನಾಗಬಾರ್ದು ಅಂದರೆ ಅದು ಚಿಕ್ಕದಾಗೇನೆ. ಯಾಕೆಂದರೆ ನಮ್ಮವರು ಒಟ್ಟಿನಲ್ಲಿ ಹಾಗೆ ಮರಗಬೇಕು. ಚಿಕ್ಕದಾಗಿದ್ದರೆ ಒಳ್ಳೆ ಸೆಕೆ ಆಗಿರುತ್ತೆ, ಗುಮ್ಮಾಗಿರುತ್ತೆ, ಬೆಚ್ಚಗಿರುತ್ತೆ ಅಂತೇಳಿ. ಆವಾಗೆಲ್ಲ ಮಳೆ ಜಾಸ್ತಿ, ತುಂಬ ಮಳೆ, ನಾವು ಕಾಡಲ್ಲಿ ತುಂಬ ಚಳಿ ಬರುತ್ತಲ್ಲ ಸರ್, ಅದಕ್ಕೆ ಚಿಕ್ಕದೇ ಕಟ್ಕೊಂಡು ಎಲ್ಲ ಫ್ಯಾಮಿಲಿಯೆಲ್ಲ ಈ ಥರ ನಾವು ಇರ್ತಿದ್ದೆ ಸರ್. ಇದು ಇವಾಗ ನಮ್ಮ ದೇವರಿಗೋಸ್ಕರ ಇಲ್ಲಿ ನಾವು ಪ್ರತಿಯೊಂದು ಮಾಡುವಂಥ ದೇವರಿಗೆ ನಾವು ಏನೆಲ್ಲ ಮಾಡ್ತೀವಿ ಕೆಲಸಗಳನ್ನ, ನಾವು ಅಡುಗೆ ಮಾಡ್ತೀವಿ, ಪ್ರಸಾದ ಮಾಡ್ತೀವಿ, ಮತ್ತು ಪ್ರತಿಯೊಂದೆಲ್ಲ ಇಲ್ಲಿ ಮಾಡ್ತೀವಿ ಸರ್. ಈ ಗುಳ್ಳು ಒಳಗಡೆ ಈ ಥರ ಎಲ್ಲ ಕಟ್ಟಿಗಳು ಇರೋದು ಸರ್. ಇವಾಗ ಹಂಚಾಕಿದ್ದೀವಿ. ಮೊದಲೆಲ್ಲ ಹುಲ್ಲುಗಳು ಸರ್, ಇವಾಗ ಹುಲ್ಲುಗಳು ಇಲ್ಲ ಅಂದರೆ ಈ ಥರ ಹಾಂ, ಎಲ್ಲ ಇಲ್ಲಿನೇ ಸರ್ ಬಿಡದೆ ಅಂತೀವಿ ನಾವು. ಆಮೇಲೆ ಹಾಗೆ ಬನ್ನಿ ಸರ್, ಇಲ್ಲಿ ಹಾಗೆ ಬನ್ನಿ ಸರ್. ಹಾಗೆ ಅದು ದೇವರಿಗೆ ಇದು ಮಾಡ್ತೀವಿ, ಪೂಜೆ ಮಾಡಿಕೊಂಡು ಪ್ರಸಾದ ಗಿಸಾದ ಎಲ್ಲ ಮಾಡ್ತೀವಲ್ಲ ಸರ್, ಅದೆಲ್ಲ ಮಾಡ್ತೀವಿ. ಆಮೇಲೆ ಇಲ್ಲಿ ನಾವು ರಾಗಿ ಬೆಳೆ ಎಲ್ಲ ಹಾಕ್ತೀವಿ ಭಗವಂತನಿಗೆ. ವರ್ಷದಲ್ಲಿ ಒಂದು ಬಾರಿ ನಾವೇನು ಹೇಳ್ತೀವಿ ಅಂದರೆ, ಭಗವಂತನಿಗೆ, ಸ್ವಾಮಿ ನಾನು ಬೆಳೆನ ಹಾಕ್ತೀನಿ. ಇದನ್ನು ನೋಡಿ, ಇಲ್ಲಿ ನಾವು ಏನಂದರೆ ಇಲ್ಲಿ ಆನೆ ಕಂದುಕ ಇಲ್ಲ, ಸೋಲಾರ್ ಇಲ್ಲ, ಯಾವ ತಂತಿನೂ ನಾವು ಹಾಕಲ್ಲ, ಸೋಲಾರು ಹಾಕಲ್ಲ, ಕಂದುಕೆಲ್ಲ ಯಾವುದೂ ಇಲ್ಲ. ಪ್ರಾಣಿಗಳು ಬರ್ತಿರ್ಬೋದು, ಹೋಗ್ತಿರ್ಬೋದು. ನಾವು ಬೆಳೆನ ಬೆಳಿತೀವಿ. ನಾವು ಭಗವಂತನಿಗೆ, ಭಗವಂತ ನಾನು ಈ ವರ್ಷ ನಾನು ಬೆಳೆಯನ್ನು ಹಾಕ್ತಾಯಿದ್ದೀನಿ, ನಿನಗೋಸ್ಕರ, ನೀನೇ ಕಾಪಾಡಿ ನೀನು ನಮಗೆ ಕೊಡು ಅಂತೇಳಿ ಭಗವಂತನಿಗೆ ನಾವು ಎಲ್ಲ ಹಾಕ್ತೀವಿ. ಬೆಳೆದವಾಗ ಪ್ರಾಣಿಗಳು ಬಂದು ತಿಂತಿರ್ತೇವೆ, ಹೋಗ್ತಿರ್ತೇವೆ. ನಾವೇನು ಸೋಲಾರ್ ಹಾಕಲ್ಲ. ಸೋಲಾರ್ ಹಾಕಿದರೆ ಪ್ರಾಣಿಗಳೆಲ್ಲ ಅಫೆಕ್ಟ್ ಆಗುತ್ತೆ. ಯಾವುದು ಬೇಡ ಅದು ತಿನ್ನಲಿ, ಪ್ರಾಣಿಗಳೆಲ್ಲ ತಿನ್ನಬೇಕು. ಪ್ರಾಣಿಗಳೆಲ್ಲ ತಿಂದು ನಮ್ಗೆ ಎಷ್ಟು ಭಗವಂತ ಉಳಿಸಿದನೋ ಅಷ್ಟೇ ನಮ್ಮ ಭಗವಂತನಿಗೆ ನಾವು ಮಾಡಬೇಕಂತೇಳಿ ಇದನ್ನು ಬೆಳೆದು ಇದನ್ನು ಬನ್ನಿ ಸರ್. ಹೀಗೆ
ಈಗ ನಮ್ಮ ಗುಡಿಸಲು ಇಲ್ಲಿ ಮನ್ಕೊಳ್ಳಿ ಸರ್. ಇದೆ ಬೆಂಕಿಯನ್ನು ಹಾಕ್ತೀವಿ, ಇದು ನಾವು ಮನಗೋದು. ಇಲ್ಲಿ ಬೆಂಕಿ ರಾತ್ರಿ ಹೊತ್ತು ಸರ್. ಇಲ್ಲಿ ಬೆಂಕಿ ಹಾಕ್ಕೊಂಡು ಇಲ್ಲಿ ಕಾವಲು ಕಾಯ್ತೀವಿ, ಕಾವಲು ಕಾಯ್ಕೊಂಡು ಮನೆಗೈತೀವಿ ಸರ್. ಈ ಥರ ಇದೆ ಸರ್ ನಮ್ಮದು. ಇದಾಗಿದೆ ಇದು. ಆಮೇಲೆ ಇದು ಕೆಳಗಡೆನೇ ಈ ಥರ ಮಾಡ್ತೀವಿ ಸರ್. ಇಲ್ಲಿ ಬೆಂಕಿ ಹಾಕ್ಕೊಂಡು ಇಲ್ಲಿ ಕಾಯ್ತಾರೆ. ಯಾಕೆಂದರೆ ಸರ್ ಪ್ರಾಣಿಗಳಿಗೆ ಅಂದರೆ ಸರ್ ಆನೆ ಆಗಲಿ, ಹುಲಿ, ಚಿರತೆ, ಈ ಹುಲಿ ಚಿರತೆ ಇವಾಗ ಜಾಸ್ತಿ, ಹುಲಿ ಚಿರತೆ ಇವಾಗ ಜಾಸ್ತಿ ಸರ್ ಇವಾಗ. ಬೆಂಕಿ ಅಂದರೆ ಪ್ರತಿಯೊಂದು ಪ್ರಾಣಿಗಳಿಗೂ ಭಯ. ಅಂದರೆ ಓ ಇಲ್ಲಿದ್ದಾರೆ ಅಂಥೇಳಿ ಆ ಬೆಂಕಿಯನ್ನು ಕಂಡ್ರೆ ಅವು ಬರಲ್ಲ ಹತ್ರಕ್ಕೆ. ಬಂದು ಅವ್ರು ಬಂದರೂ ಕೂಡ ಇಲ್ಲಿ ಮೈಕೊಂಡು ಹೋಗ್ತಾ ಇರ್ತೇವೆ. ಈ ನಮ್ಮ ಹತ್ರಕ್ಕೆ ಬರಲ್ಲ ಬೆಂಕಿ ಕಂಡ್ರೆ. ಭಗವಂತೇಳಿ ನಾವು ಬಿಟ್ಬಿಡ್ತೀವಿ, ಅದು ಮೈಕೊಂಡು ಹೋಗುತ್ತೆ. ನಾವು ಇಲ್ಲಿ ಹೀಗೆ ಕಾವಲು ಕಾಯ್ತೀವಿ. ಇಲ್ಲೊಂದು 2-3 ಜನ ನಾವು ಕಾವಲು ಕಾಯ್ತೀವಿ ಸರ್. ಈ ಥರ ಇದೆಲ್ಲ ಈ ಥರ ಇದು ಮಾಡಿ, ಇದೆಲ್ಲ ಬಿದಿರಿಂದು ಸರ್. ಇದು ಬಿದಿರಿಂದು ಎಲ್ಲ ಅಚ್ಚೆಗಳು ಕಟಿಂಗ್ ಮಾಡಿ ಈ ಥರ ಮಾಡ್ತೀವಿ. ಅಚ್ಚೆನೇ ಸರ್, ಅಚ್ಚೆಗಳೇ ಸರ್. ನಾವು ಬಿದಿರು ಅಚ್ಚೆಗಳೇ ಅಂತೀವಿ. ಈ ಥರ ಜೋಡಿಸ್ತೀವಿ. ಇಲ್ಲದಿದ್ದರೆ ಬರೀ ಕಡ್ಡಿಗಳು ಹಾಕ್ತೀವಿ. ಕಡ್ಡಿಗಳು ಮಾಡಿ ಕೆಲವು ಈ ಥರ ಚಿಕ್ಕದಾಗಿ ಮಾಡ್ತೀವಿ. ಕೆಲವು ಒಂದೊಂದು ಜಾಗಗಳಲ್ಲಿ ಮರದ ಮೇಲೆ ಕಟ್ತೀವಿ ಈ ಥರ ಗುಳ್ಳೆನ, ಮರದ ಮೇಲ್ಗಡೆ. ಯಾಕಂದರೆ ಆನೆ ಬಂದರೂ ಕೂಡ ಅದು ಸಿಕ್ಕಬಾರ್ದು ಕೈಗೆ, ಮೇಲ್ಗಡೆ ಕಟ್ತೀವಿ. ಇಲ್ಲಿ ನಾವು ಇಲ್ಲಿ ಜೊತೆಯಲ್ಲಿ ಇಲ್ಲಿ ಇದ್ದೀವಲ್ಲ ಸರ್, ಅಕ್ಕಪಕ್ಕ ದೇವಸ್ಥಾನ ಇದೆ, ಅದರಿಂದ ಇಲ್ಲಿ ಕೆಳಗಡೆ ಇದು ಮಾಡಿದ್ದೀವಿ. ದೇವರಿರುವಾಗ ನಾವು ಕೆಳಗಡೆ ಅಂದರೆ ಅವನೇ ಕಾಪಾಡ್ತಾನೆ ಎಲ್ಲ. ಅದಕ್ಕೆ ನಾವು ಇಲ್ಲಿ ಕಾವಲು ಕಾಯ್ತೇವೆ ಸರ್. ಇಲ್ಲಿ ಬೆಂಕಿ ಹಾಕ್ತೀವಿ. ಬೆಂಕಿ ಹಾಕ್ಕೊಂಡು ಬೆಳಗಾನ ನಾವು ಈ ಜಮೀನನ್ನು ಕಾಯ್ತೀವಿ ಸರ್. ಈ ಥರ ನಮ್ಮ ಗುಡಿಸಲುಗಳು ಸರ್.